ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಮಾಡ್ತು. ಅದಾದ ನಂತರ ಈಗ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಆದೇಶವನ್ನ ಹೊರಡಿಸಿದ್ರು. ಒಂದು 15 ದಿನದಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡಿ ಅಂತ, ಅಂದ್ರೆ ರಸ್ತೆ ಗುಂಡಿಗಳಿಗೆ ಮುಕ್ತಿ ಕೊಡಿ ಅಂತ ಹೇಳಿ. ಫೈನಲ್ ಈಗ 3ನೇ ದಿನಕ್ಕೂ ಕೂಡ ಕಾಲಿಟ್ಟಿದೆ ಗುಂಡಿಗಳಿಗೆ ಮುಕ್ತಿ ಕೊಡುವಂತ ಕೆಲಸಕ್ಕೆ ಬಿಬಿಎಂಪಿ. 3ನೇ ದಿನಕ್ಕೆ ಈಗ ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜರಾಜೇಶ್ವರಿ ವಲಯದಲ್ಲಿ ಗುಂಡಿ ಮುಚ್ಚಿದ್ದಾರೆ ಈಗ ಬಿಬಿಎಂಪಿ ಅವರು. ಹೊಸ ತಂತ್ರಜ್ಞಾನ ಜೆಟ್ ಪ್ಯಾಚರ್ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಚಾರ ಮಾಡಿತ್ತು. ಅದಾದ ನಂತರ ಉಪಮುಖ್ಯಮಂತ್ರಿಗಳು ಕೂಡ ಆ ಸುದ್ದಿಯನ್ನ ಗಮನಿಸಿ ಅದಾದ ನಂತರ 15 ದಿನಗಳಲ್ಲಿ ಎಲ್ಲಾ ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂಥ ಆದೇಶವನ್ನ ಹೊರಡಿಸಿದ್ರು. ಆ ನಿಟ್ಟಿನಲ್ಲಿ ಈಗ ಕಾರ್ಯವನ್ನ ಮಾಡ್ತಾ ಇದ್ದಾರೆ. 3ನೇ ದಿನಕ್ಕೆ ಕಾಲಿಟ್ಟಿದೆ. ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿತ್ತು. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅಂದ್ರೆ ಮುಖ್ಯ ರಸ್ತೆ ಆಗಿರ್ಬೋದು, ಗಲ್ಲಿ ರಸ್ತೆ ಆಗಿರ್ಬೋದು, ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅದರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದ್ವಿ. ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡು ಎಲ್ಲಾ ವಲಯಗಳಲ್ಲೂ ಕೂಡ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಒಟ್ಟಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇದ್ದಾರೆ, ಅವರ ಎಚ್ಚರಿಕೆಯ ಜೊತೆಗೆ ಅಂದ್ರೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ರ ಇಂಪ್ಯಾಕ್ಟ್ ಇದು ದೊಡ್ಡ ಇಂಪ್ಯಾಕ್ಟ್ ಇದು. ಯಾಕಂದ್ರೆ 15ನೇ ತಾರೀಕು ಒಳಗಾಗಿ ಅಂದ್ರೆ 1 ವಾರದ ಗಡುವನ್ನ ಡಿಸಿಎಂ ಅವರು ಕೊಟ್ಟಿರುವಂಥದ್ದು. ಅದರಿಂದಾಗಿ ಬರದಿಂದ ಈಗ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸದಲ್ಲಿ ಏನು ಬಿಬಿಎಂಪಿ ಅಧಿಕಾರಿಗಳು ತಲ್ಲೀನರಾಗಿರುವಂಥದ್ದು. ಬರದಿಂದ ಸಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಬೃಹತ್ ರಸ್ತೆ ಗುಂಡಿಗಳೇನಿತ್ತು, ಡೆಡ್ಲಿ ರಸ್ತೆ ಗುಂಡಿಗಳು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿತ್ತು. ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಅನ್ನುವಂಥ ಲಿಸ್ಟನ್ನ ರಿಯಾಲಿಟಿ ಚೆಕ್ಗಳ ಮೂಲಕ ನೀಡ್ತಾನೆ ಬಂದಿದ್ವಿ. ಈಗ ಆ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಅದು ಕೂಡ ಜೆಟ್ ಪ್ಯಾಚರ್ ಅನ್ನುವಂಥ ಈ ಹೊಸ ಟೆಕ್ನಾಲಜಿಯ ಮಿಷನ್ ಏನಿದೆ ಅದು ಅಂದರೆ ಜಪಾನ್ನ ಟೆಕ್ನಾಲಜಿ ಇದು. ಇದನ್ನು 2 ತಿಂಗಳ ಹಿಂದೆ ತರಿಸ್ಕೊಂಡಿದ್ರು, ಆದರೆ ಹೆಚ್ಚಾಗಿ ಬಳಕೆ ಮಾಡಿರಲಿಲ್ಲ. ಅಂದರೆ ಈ ಹೆದ್ದಾರಿಗಳು ಹಾಗೆ ದೊಡ್ಡ ವಿಸ್ತೀರ್ಣದ ರಸ್ತೆಗಳೇನಿರ್ತವೆ ಆ ರಸ್ತೆಗಳಲ್ಲಾಗಿರುವಂಥ ಗುಂಡಿಗಳನ್ನು ಮುಚ್ಚೋದಕ್ಕೆ, ಅದು ಕೂಡ ತುಂಬ ವೇಗವಾಗಿ ಮುಚ್ಚೋದಕ್ಕೆ, ತುಂಬ ಕೇವಲ ಒಂದು 10 ರಿಂದ 15 ನಿಮಿಷದಲ್ಲಿ ಬೃಹದಾಕಾರದ ರಸ್ತೆ ಗುಂಡಿಗಳನ್ನು ಕೂಡ ಮುಚ್ಚಬಹುದು. ಈಗ ಗಮನಿಸ್ಬೋದು ದೃಶ್ಯಗಳಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ರವಿ ಅವರು ತೋರಿಸ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಈ ಮಿಷನ್ ವರ್ಕ್ ಆಗ್ತಿದೆ, ಜೊತೆಗೆ ಗುಂಡಿಗಳನ್ನು ಎಷ್ಟು ಬೇಗ ಮುಚ್ತಾ ಇದೆ ಅನ್ನುವಂಥದ್ದನ್ನು. ಅಂದರೆ ತುಂಬ ಒಳ್ಳೆಯ ಟೆಕ್ನಾಲಜಿ ಇದು, ಆಧುನಿಕ ಟೆಕ್ನಾಲಜಿ ಇದು, ಹಾಗೆ ತುಂಬ ಬಾಳಿಕೆ ಬರುತ್ತೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಗುಂಡಿ ಆಗಿತ್ತು ಇಲ್ಲಿ. ಏನಾದರೂ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನಿಂತಿದ್ರೆ ಇಲ್ಲಿ ವಾಹನ ಸವಾರರು ತುಂಬ ಈಸಿಯಾಗಿ ಬೀಳ್ತಾ ಇದ್ರು. ಅಂದರೆ ಹಲವು ರೀತಿಯಂಥ ಆಕ್ಸಿಡೆಂಟ್ಗಳು ಇಲ್ಲಿ ಆಗ್ತಾ ಇತ್ತು. ಈಗ ಅದಕ್ಕೆ ಮುಕ್ತಿಯನ್ನು ಆಡುವಂಥ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇದೆ. ಅದು ಕೂಡ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಪಬ್ಲಿಕ್ ಟಿವಿ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡ್ತಾನೆ ಬಂದಿತ್ತು. ಆ ವರದಿ ಪ್ರಸಾರ ಮಾಡಿದ ನಂತರ ಡಿಸಿಎಂ ಅವರು ಕೂಡ ಬಿಬಿಎಂಪಿಗೆ ಎಚ್ಚರಿಕೆ ಕೊಟ್ಟರು. ಆ ಎಚ್ಚರಿಕೆಯ ನಂತರ ಈಗ ಜೆಸಿಗಳು ಅಂದರೆ ಜಾಯಿಂಟ್ ಕಮಿಷನರ್ಗಳೇ ಸ್ಥಳದಲ್ಲಿ ನಿಂತು ಗುಂಡಿಗಳನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದು ಕೂಡ ಈ ಮೈಸೂರು ರಸ್ತೆ ಹಾಗೆ ಕೆಂಗೇರಿ ಭಾಗದಲ್ಲಿ ಏನಿದೆ, ಆರ್.ಆರ್. ನಗರದ ಭಾಗದಲ್ಲಿ ಹಲವು ಕಡೆಗಳಲ್ಲಿ ಗುಂಡಿಗಳಾಗಿದ್ದಾವೆ ಅನ್ನುವಂಥ ವಿಚಾರಕ್ಕೆ ಹಲವು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವಿ. ಅದರ ಬಿಗ್ ಇಂಪ್ಯಾಕ್ಟ್ ಇದು. ಬಿಬಿಎಂಪಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಬರದಿಂದ ಕೆಲಸ ಮಾಡ್ತಾ ಇದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ ಅನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಇಂಪ್ಯಾಕ್ಟ್ ಏನೋ ಕರೆಕ್ಟು, ಬಟ್ ಬಿಬಿಎಂಪಿ ಆಯುಕ್ತರೇ ಹೇಳ್ತಾ ಇದ್ದಿದ್ದು ನಾವೆಲ್ಲ ಗುಂಡಿಗಳನ್ನು ಮುಚ್ಚಾಕ್ಬಿಟ್ಟಿದ್ದೀವಿ, ಬರೀ 1000 ಗುಂಡಿಗಳು ಮಾತ್ರ ಇದ್ದಾವೆ ಅಂತ ಹೇಳ್ತಾ ಇದ್ರು. ಹಂಗಿದ್ರೆ ಅದೆಲ್ಲವೂ ಕೂಡ ಹೇಳ್ತಾ ಇದ್ದಿದ್ದು ಸುಳ್ಳು ಲೆಕ್ಕನ. ಅದನ್ನೊಂದು ಲೆಕ್ಕ ಚೆಕ್ ಮಾಡ್ಕೋಬೇಕು. ಎಲ್ಲ ಗುಂಡಿ ಮುಚ್ಚಿದ್ದೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ದುಡ್ಡು ಹಾಕಿದ್ದಾರೆ ಅಂತ ಹೇಳಿ, ಅದರ ಲೆಕ್ಕ ಎಷ್ಟು ಕೊಟ್ಟಿದ್ದಾರೆ ಅಂಥೇಳಿ, ಈಗ ಇದಕ್ಕೆ ಎಷ್ಟು ಲೆಕ್ಕ ಹಾಕ್ತಾರೆ ಅಂತ ಹೇಳಿ, ಅದು ಬರೀ 1000 ಗುಂಡಿಗಳಿದ್ವಲ್ಲ ಆ ಗುಂಡಿಗಳು ಎಲ್ಲಿದ್ದಾವೆ ಅಂತ ಹೇಳಿ.